ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವ, ಮಾರ್ಗದರ್ಶನವನ್ನು ನೀಡುತ್ತಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ಇಲ್ಲಿ ಸಮಾವೇಶಗೊಂಡಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಕಳೆದ ಅರ್ಧ ತಾಸುಗಳಿಂದ ಪೂಜ್ಯಪಾದ ಅಪ್ಪಾಜಿಯವರು ನಮ್ಮೆಲ್ಲರ ಹೃದಯದಲ್ಲಿ ಪವಿತ್ರವಾದ ಭಾವವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರಾರ್ಥನೆಗೆ, ಶುದ್ಧ ಹೃದಯದಿಂದ ಮಾಡುವ ಪ್ರಾರ್ಥನೆಗೆ ಅಷ್ಟು ದೊಡ್ಡ ಶಕ್ತಿ ಇದೆ. ಶುದ್ಧ ಹೃದಯದಿಂದ ಮಾಡುವ ಪ್ರಾರ್ಥನೆ ಭಗವಂತನಿಗೆ ಕೇಳಿಸ್ತದೆ ಮತ್ತು ಭಗವಂತ ಅಂಥ ಪ್ರಾರ್ಥನೆಯನ್ನ ಆಲಿಸ್ತಾನೆ. ಪ್ರಾರ್ಥಿಸುವುದರಿಂದ ನಮ್ಮ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಪ್ರಾರ್ಥನೆಯ ಬಗ್ಗೆ ಗಾಂಧೀಜಿಯವರೊಂದು ಮಾತು ಹೇಳಿದ್ದಾರೆ, ನೆನಪಾಯಿತು, ಅದನ್ನು ಹೇಳಬೇಕು ಅಂತ. ಪ್ರೇಯರ್ ಈಸ್ ಎ ಕೀ ಟು ಓಪನ್ ದ ಡೇ ಅಂಡ್ ಎ ಲಾಕ್ ಟು ಕ್ಲೋಸ್ ದ ಡೇ. ಬಹಳ ಚಂದ ಮಾತು. ಮನುಷ್ಯರಾದ ನಾವು ಭಗವಂತನ ಬಗ್ಗೆ, ನಿಸರ್ಗದ ಬಗ್ಗೆ, ಸಮಾಜದ ಬಗ್ಗೆ ಕೃತಜ್ಞತೆಯ ಭಾವನೆಯನ್ನು ಹೇಗೆ ರೂಢಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಆನಂದದಿಂದ ಸಾಗೋದಕ್ಕೆ ಹೇಗೆ ಸೂತ್ರಗಳನ್ನು ಹೆಣಕೋಬೇಕು ಅನ್ನೋದನ್ನ ಈ ಮಾತಿನಲ್ಲಿ ಗಾಂಧೀಜಿಯವರು ಹೇಳಿದ್ದಾರೆ. ಅವರೇನಂತಾರೆ, ಇಟ್ ಈಸ್ ಎ ಕೀ. ಪ್ರಾರ್ಥನೆ ಅನ್ನೋದು ಒಂದು ಕೀಲಿ, ಒಂದು ಬೀಗ. ಎಂಥ ಕೀಲಿ ಅಂದ್ರೆ, ಟು ಓಪನ್ ದ ಡೇ ಅಂಡ್ ಎ ಲಾಕ್ ಟು ಕ್ಲೋಸ್ ದ ಡೇ. ಪ್ರತಿ ಮನುಷ್ಯ ತನ್ನ ಪ್ರತಿ ದಿನವನ್ನ ಪ್ರಾರ್ಥನೆಯಿಂದಲೇ ಆರಂಭಿಸಬೇಕು ಮತ್ತು ಪ್ರಾರ್ಥನೆಯಿಂದಲೇ ಮುಗಿಸಬೇಕು ಅಂತ ಗಾಂಧೀಜಿಯವರು ಹೇಳ್ತಾರೆ. ಹಾಗೆ ಪ್ರಾರ್ಥಿಸೋದ್ರಿಂದ ನಮ್ಮ ಕಲ್ಪನೆಗೆ ಬಾರದ ಹಾಗೆ ನಮ್ಮ ದೋಷಗಳು ಕಡಿಮೆ ಆಗ್ತವೆ. ಅದಕ್ಕೊಂದು ಅಗಾಧವಾದ ಶಕ್ತಿ ಇದೆ ಪ್ರಾರ್ಥನೆ. ಅದು ಕ್ರಮೇಣವಾಗಿ ನಮ್ಮ ಅಂತಃಕರಣವನ್ನ ಶುದ್ಧ ಮಾಡುವ ಕೆಲಸವನ್ನ ಮಾಡ್ತದೆ. ಬಹುತೇಕ ಆದ್ದರಿಂದಲೇ ಪೂಜ್ಯ ಅಪ್ಪಾಜಿಯವರು ಹೀಗೆ ಸಾಮೂಹಿಕವಾಗಿ ಜೋರಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸುವ ರೂಢಿಯನ್ನೇ ಇಟ್ಟಿದ್ದಾರೆ. ನಾನು ಅಲ್ಲಿ ಕೂತು ಆನಂದ ಪಡ್ತಿದ್ದೆ. ಅವರು ಸಿದ್ಧಾರೂಢಜ್ಜನ ಬಗ್ಗೆ ಪ್ರಾರ್ಥನೆ ಮಾಡುವಾಗ ಅವರು ಹೇಳ್ತಿದ್ರು, ಹುಬ್ಬಳ್ಳಿ ಅನ್ನೋದು ಕಲ್ಯಾಣ, ಸಿದ್ಧಾರೂಢ ಬಸವಣ್ಣ. ಅವಾಗ ನಮ್ಮ ತಲೆಯಲ್ಲೆಲ್ಲ ಏನು ಬಂತು? ಕಲ್ಯಾಣ ಬಂತು, ಬಸವಣ್ಣ. ಹುಬ್ಬಳ್ಳಿ ಅನ್ನೋದು ಶ್ರೀಶೈಲ, ಸಿದ್ಧಾರೂಢ ಮಲ್ಲಯ್ಯ ಅಂತ. ಅವಾಗ ನಮ್ಮ ತಲೆಯಲ್ಲಿ ಏನು ಬಂತು? ಶ್ರೀಶೈಲ ಬಂತು, ಮಲ್ಲಯ್ಯ ಬಂದ. ಹೀಗೆ ಪ್ರಾರ್ಥನೆಯ ಮೂಲಕ ಅಂತರಂಗವನ್ನ ಶುದ್ಧ ಮಾಡಿ ನಮ್ಮೆಲ್ಲರನ್ನ ಜೀವನ ನಿರ್ವಹಣೆಗೆ ಸಮರ್ಥರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಪೂಜ್ಯಪಾದ ಅಪ್ಪಾಜಿಯವರು. ನಂಗೆ ಬಹಳ ಖುಷಿ ಆಯಿತು. ಇಂಥ ಪ್ರಾರ್ಥನೆಗಳು ಎಲ್ಲಿ ಸಿಗ್ತವೆ ಹೇಳಿ? ಈಗ ಪ್ರಾರ್ಥನೆ ಮಾಡುವ ಪದ್ಧತಿ ಕಡಿಮೆ ಆಗ್ತಾ ಇದೆ. ಪ್ರಾರ್ಥನೆ ಮಾಡೋದ್ರಿಂದ ವಿನೀತ ಪ್ರವೃತ್ತಿ ಬರ್ತದೆ, ನಾವು ಸಣ್ಣೋರು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಗುರುಗಳು ಇಂಥದೊಂದು ಆದತ್ ರೂಢಿ ಇಟ್ಕೊಂಡಿದ್ದಾರೆ. ಅವ್ರದ್ದು ಎಲ್ಲೆಲ್ಲಿ ಪ್ರವಚನ ಆಗುತ್ತದಲ್ಲ, ನನ್ನ ಗ್ರಹಿಕೆ ಇದು, ಬಹುತೇಕ ಅವರು ಮಾಡಿದ ಪ್ರವಚನನ ಜನ ಮರಿಬಹುದು, ಆದ್ರೆ ಅವರು ಪ್ರಾರ್ಥನೆಯನ್ನ ಜನ ಮರೆಯೋದಿಲ್ಲ. ಇಲ್ಲಿ ಮುಂದೆ ಕೂತು ಹುಡುಗರೆಲ್ಲ 2-3 ವಾರದಲ್ಲಿ ಅದನ್ನು ಕಂಠಸ್ಥ ಮಾಡಿಬಿಟ್ಟಿರ್ತಾರೆ. ಅದು ಅವ್ರಿಗೆ ರೂಢಿ ಆಗಿಬಿಟ್ಟಿರ್ತದೆ. ಹಾಗೆ ಪೂಜ್ಯರದೊಂದು ವಿನೂತನವಾದಂತಹ ರೂಢಿ, ಪ್ರವಚನ ಪದ್ಧತಿ. ನಿಮ್ಮೆಲ್ಲರ ಸೌಭಾಗ್ಯ. ನಿಮ್ಮೂರಲ್ಲಿ ಅವರು ಕಳೆದ 3-4 ವಾರಗಳಿಂದ ಸದ್ಗುರು ಸಿದ್ಧಾರೂಢಜ್ಜನ ಪುರಾಣವನ್ನ, ಚರಿತ್ರೆಯನ್ನ ತಿಳಿಸಿ ಒಂದು ಹೊಸ
ಜೀವನಕ್ಕೆ, ಹೊಸ ವಿಚಾರಕ್ಕೆ ನಿಮಗೆಲ್ಲ ದಿಶೆಯನ್ನು ನೀಡಿದ್ದಾರೆ. ಅಂಥ ಒಂದು ಸತ್ಸಂಗದಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಪೂಜ್ಯರು ಆದೇಶ ಮಾಡಿದ್ದಾರೆ. ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಒಂದು 2-3 ತುಂಬಾ ಸಾಮಾನ್ಯವಾದ ಆದರೆ ತುಂಬಾ ಮಹತ್ವವಾದ ಸಂಗತಿಗಳನ್ನ ಚಿಂತನೆ ಮಾಡ್ತೀನಿ. ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಗಳು. ಈಗ ಒಂದು 3-4 ದಿನದ ಹಿಂದೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ರಿಪೋರ್ಟ್ ಬಂದಿತ್ತು, ಒಂದು ವರದಿ ಬಂದಿತ್ತು. ನಾವೆಲ್ಲರೂ ತಲೆ ತಗ್ಗಿಸುವಂಥ ವರದಿ. ಕಲಿತವರು, ಸುಧಾರಿಸಿದವರು, ಶ್ರೀಮಂತರು, ಸಮಾಜದ ಮುಖ್ಯ ಸ್ಥಾನದಲ್ಲಿ ಇರೋರು, ತಂದೆ ತಾಯಿ, ಶಿಕ್ಷಕರು, ಪೊಲೀಸರು, ವಕೀಲರು ಎಲ್ಲರೂ ನಾಚಬೇಕು, ಅಸಹ್ಯ ಪಟ್ಕೋಬೇಕು ಅಂಥದ್ದೊಂದು ಸುದ್ದಿ ಬಂದಿತ್ತು ಪೇಪರಲ್ಲಿ. ಏನ್ ಸುದ್ದಿ ಅಂದ್ರೆ ಬುದ್ಧಿ, ಕಳೆದ 2 ವರ್ಷಗಳಲ್ಲಿ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಗವರ್ನಮೆಂಟ್ ಸಿವಿಲ್ ಹಾಸ್ಪಿಟಲ್ ಒಳಗಡೆ ಹೆತ್ತ ತಂದೆ ತಾಯಿಯನ್ನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ ವಾಪಸ್ ನಮ್ಮಪ್ಪ ಅವ್ವ ಅಂತ ಹೇಳೋದಕ್ಕೆ ಬರಲಾರದೆ ಬಿಟ್ಟು ಹೋಗಿರೋರ ಸಂಖ್ಯೆ 152 ಜನ. ನಿಮ್ಗೆ ರೂಢಿ ಆಗಿದೆ ಎಲ್ಲದಕ್ಕೂ ಹೊಡೆದು. ನಕ್ಕು ಗಂಭೀರತೆ ಮರಿಬೇಡ್ರಿ, ಬಹಳ ಗಹನ ವಿಚಾರ ಹೇಳ್ತಾ ಇದ್ದೀನಿ ನಾನು. ಯಾರು ಆಸೆ ಪಟ್ಟು, ಕಷ್ಟಪಟ್ಟು, ಶ್ರಮ ಪಟ್ಟು, ನೂರಾರು ಆಕಾಂಕ್ಷೆಗಳನ್ನು ಇಟ್ಕೊಂಡು ಜನ್ಮ ಕೊಟ್ಟು, ಅನ್ನ ಕೊಟ್ಟು, ಅರಿವೆ ಕೊಟ್ಟು, ಹೊಟ್ಟೆ ಕಟ್ಟಿ, ನೆತ್ತಿ ಕಟ್ಟಿ, ಬಿಸಿಲುಂಡು, ಚಳಿ ಉಂಡು, ಮಳಿ ತಿಂದು ಬೆಳೆಸಿದ್ರು, ಕನಸು ಕಂಡಿದ್ರು, ಅಂಥ ಅವ್ವನ್ನ, ಅಂಥ ಅಪ್ಪನ್ನ ಆಸ್ಪತ್ರೆಯೊಳಗಡೆ ಅನಾಥರ ಹಂಗೆ ಬಿಟ್ಟು ಬರೋದಕ್ಕೆ ಮನಸ್ಸು ಹೆಂಗ್ ಬಂತು ಅಂತ ನನ್ನ ವಿಚಾರ. ಟೀಕೆ ಇದು ಬೇರೆ ಎಲ್ಲಾದ್ರೂ ನಡೆದಿದ್ರೆ, ಜಗತ್ತಿನ ಬೇರೆ ಯಾವ್ದಾದ್ರೂ ಭಾಗದಲ್ಲಿ ನಡೆದಿದ್ರೆ ಉದಾಸೀನ ಮಾಡಬಹುದಿತ್ತು, ಹೋಗ್ಲಿ ಬಿಡಪ್ಪ ಏನೋ ಮಾಡ್ಯಾರ ಅಂತ ತಿಳ್ಬಹುದಿತ್ತು. ನಮ್ಮ ದೇಶದೊಳಗಡೆ ಇಂಥದ್ದು ನಡೀತು ಅಂದ್ರೆ ಇದಕ್ಕಿಂತ ಅವಮಾನ, ಇದಕ್ಕಿಂತ ಅಸಹ್ಯ ಬೇರೆ ಯಾವುದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ 5-6-7 ಸಾವಿರ ವರ್ಷಗಳಿಂದ ಹಿಂದೆ ನಮ್ಮ ಹಿರಿಯರು ತಂದೆಯನ್ನ, ತಾಯಿಯನ್ನ ದೇವರಿಗಿಂತ ದೊಡ್ಡವರು ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಯಾವ ದೇಶದಲ್ಲಿ ತಾಯಿ ದೇವರು, ತಂದೆ ದೇವರು ಅಂತ ಹೇಳಿದ್ರು, ಆ ದೇಶದಲ್ಲಿ ತಂದೆ ತಾಯಿಗೆ ಅನ್ನ ಹಾಕೋದು ಮಕ್ಕಳಿಗೆ ಯಾಕೆ ಕಷ್ಟ ಅನಿಸ್ತಾ ಇದೆ? ಯಾಕೆ ಹಿಂಗಾತು? ಯಾವ ದೇಶದೊಳಗಡೆ ತಂದೆ ತಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂತ ಮಕ್ಕಳಿದ್ರು, ಅಂಥ ದೇಶದಲ್ಲಿ ನಮ್ಮಪ್ಪಲ್ಲ, ನಮ್ಮವ್ವಲ್ಲ ಅಂತ ಹೇಳುವಷ್ಟು ಕೆಟ್ಟ ಧೈರ್ಯ, ಹುಂಬತನ ಮಕ್ಕಳೊಳಗೆ ಯಾಕೆ ಬಂತು? ಮತ್ತೆ ಇದ್ರ ಬಗ್ಗೆ ನಾವು ವಿಚಾರ ಮಾಡಲಿಲ್ಲ, ಇದನ್ನ ತಿದ್ದುಪಡಿ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದೆ ಎಂಥ ಸಂಕಷ್ಟದ ಕಾಲ ನಾವು ಎದುರಿಸಬೇಕಾಗ್ತದೆ ಗೊತ್ತೇನು? ನಮ್ ದೇಶ ಯಾಕೆ ದೊಡ್ಡದು ಅಂದ್ರೆ, ಭಾರತ ದೇಶ ಯಾಕೆ ದೊಡ್ಡದು ಅಂದ್ರೆ, ಇಲ್ಲಿ ಬಹಳ ದೊಡ್ಡ ದೊಡ್ಡ ಮಹಾತ್ಮರು ಹುಟ್ಟಿದ್ರು, ಬಹಳ ದೊಡ್ಡ ದೊಡ್ಡ ತತ್ವೋಪದೇಶ ಆದವು, ಅದೆಲ್ಲ ಇರ್ಬೋದು. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ನಮ್ಮ ದೇಶದಲ್ಲಿ ಸಂಬಂಧಗಳಿಗೆ ಬಹಳ ಬೆಲೆಯನ್ನ ಕೊಡ್ತಿದ್ರು, ಈಗಲೂ ಕೊಡಬೇಕು. ದುರ್ದೈವಕ್ಕೆ ನಾವು 4 ಅಕ್ಷರ ಕಲಿತು 4 ರೂಪಾಯಿ ಗಳಿಸಿದ್ರಿಂದ ಸಂಬಂಧಗಳನ್ನ ಕಸಕ್ಕಿಂತ ಕಡಿಮೆ ಮಾಡಿದ್ವಿ. 4 ಅಕ್ಷರ ಕಲಿತವ್ರು ಅವುಗಂತೀವಿ, ನಿನಗೇನ್ ತಿಳಿತದೆ 10 ನಿಮಿಷ ಸುಮ್ಮನೆ ಕುಂಡ್ರು ಅಂತ. ಮನೀಗ್ 4 ಮಂದಿ ಬಂದಾಗ ವ್ಯವಹಾರ ಮಾತಾಡ್ಬೇಕಾದ್ರ, ಕೊಡೋ ತಗೊಳೋದು ಮಾತಾಡ್ಬೇಕಾದ್ರ, ಅಪ್ಪ ನೀ ಒಂದ್ 5 ನಿಮಿಷ ಹೊರಗೆ ಕುಂಡ್ರು ಅಂತ ಹೇಳೋಷ್ಟು ದೊಡ್ಡವ್ರು ಹೆಂಗಾದೀವಿ ನಾವು? ಇದಕ್ಕಿಂತ ಅಸಹ್ಯಕರವಾದ ಸುಧಾರಣೆ ಯಾವುದಿದೆ? ನಾವು ಬರ್ಕೋತೀವಿ, ಏನಂತ ಬರ್ಕೋತೀವಿ? ಸುಧಾರಿಸಿದವರು, ನಾಗರಿಕರು, ವಿದ್ಯಾವಂತರು ಅಂತ ಬರ್ಕೋತೀವಿ, ಬರ್ಕೊಳ್ಳೋದಿಲ್ಲ. ಸರ್ಕಾರ ಹೇಳ್ತದೆ 100ಕ್ಕೆ 77 ಜನ ನಾವು ಕಲಿತವ್ರು ಇದ್ದೀವಿ. 100ಕ್ಕೆ 77 ಜನ ಕಲಿತವ್ರು ಇದ್ದ ನಾಡಿನೊಳಗಡೆ ವಾತಾವರಣ ಹೆಂಗಿರ್ಬೇಕು? ತಂದೆ ತಾಯಿ ಸದಾಕಾಲ ನಗುನಗುತ್ತಾ ಇರುವಂತಹ ವಾತಾವರಣ ನಿರ್ಮಾಣ ಆಗ್ಬೇಕು.
ಸಂಬಂಧಗಳ ಒಳಗಡೆ ಬಿರುಕು ಬರಲಾರದಂತಹ ವಾತಾವರಣ ನಿರ್ಮಾಣ ಆಗಬೇಕು. ಕೊಡೋದು ತಗೊಳ್ಳೋದು, ಕಷ್ಟಕ್ಕೆ ನೋವು ಆಪತ್ತಿಗೆ ಆಗೋದು, ಒಬ್ಬರು ಕಣ್ಣೀರು ಒರೆಸೋದು ಹೆಚ್ಚಾಗಬೇಕು. ಉಲ್ಟಾ ಏನಾಗಿದೆ, ಸಂಬಂಧಗಳೆಲ್ಲ ಉಸಿರುಗಟ್ಟಿ ಹೋಗಿದೆ, ಕೊಡೋದು ತಗೊಳ್ಳೋದು ಇಲ್ವೇ ಇಲ್ಲ, ಮೋಸ ಅನ್ಯಾಯ ಅನಾಚಾರಕ್ಕೆ ಎಷ್ಟು ಪ್ರಮಾಣ ಹೆಚ್ಚಾಗಿದೆ ಅಂದ್ರೆ ನಾನು ಆಗಲೇ ಹೇಳಿದ ಹಾಗೆ ನಾಚಿಕೆ ಆಗಬೇಕು. ಮೊನ್ನೆ ಒಂದು ಸುದ್ದಿ ಬಂದಿತ್ತು, 10 ರೂಪಾಯಿ ಗುಟ್ಕಾ ತಿನ್ನೋದಕ್ಕೆ ಕೊಡದೇ ಇದ್ದಿದ್ದರಿಂದ ಹೆತ್ತ ತಂದೆಯನ್ನು ಜಡ್ಜಿ ಕೊಲೆ ಮಾಡಿದ ಮಗ. ಶಬಾಷ್. ಏನಿದು? 25-26 ವರ್ಷದ ಹುಡುಗ 10 ರೂಪಾಯಿ ದೊಡ್ಡದಾಯ್ತು, ಬೆನ್ನ ಮೇಲೆ ಹೊತ್ತುಕೊಂಡು ಜಗತ್ತು ತೋರಿಸಿದ ಅಪ್ಪ ಸಣ್ಣವಾದ ಅಂದ್ರೆ ಇದಕ್ಕಿಂತ ಅಸಹ್ಯ ಏನದೆ ಹೇಳಿ ಅನ್ಸುದಿಲ್ಲ? ನೋಡೋ, ನನಗ್ ಕಾಣಿಸೋಲ್ತು ದೇವ್ರ ತೇರು, ನೀ ನೋಡು ಅಂತ ಅಪ್ಪ ಹೆಗಲ ಮೇಲೆ ಹೊತ್ತುಕೊಂಡು ತಾ ನೋಡಲಾರದ ದೇವ್ರ ತೇರನ್ನ ಮಕ್ಕಳಿಗೆ ತೋರಿಸ್ತಾನ. ಅಂತ ಅಪ್ಪ 10 ರೂಪಾಯಿ ಮುಂದೆ ಸಣ್ಣವಾಗಬೇಕು. ಮತ್ತೆ ಸಾಲಿ ಅಂದ್ರೇನು, ಧರ್ಮ ಅಂದ್ರೇನು, ನೈತಿಕತಾ ಅಂದ್ರೇನು, ಸುಧಾರಣೆ ಅಂದ್ರೇನು, ನಾಗರಿಕತೆ ಅಂದ್ರೇನು? ನಾನು ಭಾಳ ರೊಕ್ಕ ಮಾಡಿ ಭಾಳ ದೊಡ್ಡ ಮಾಡಿ ಅಂದ್ರೆ ಅದಕ್ಕೆ ಸಿವಿಲೈಸೇಷನ್ ಅಂತ ಕರೀತಾರು, ನಾಗರಿಕತೆ ಅಂತ ಕರೀತಾರು? ಇಲ್ಲ. ಹಿಂದೆ ನಮ್ಮ ಹಿರಿಯರು ಯಾವುದಕ್ಕೆ ಕಿಮ್ಮತ್ತು ಕೊಟ್ಟಿದ್ರಲ್ಲ, ಯಾವುದ್ರ ಸಲುವಾಗಿ ಶ್ರಮ ಹಾಕ್ತಿದ್ರಲ್ಲ, ಏನು ಸಾಧಿಸೋ ಸಲುವಾಗಿ ಸರ್ವಸ್ವವನ್ನು ತ್ಯಾಗ ಮಾಡೋದಕ್ಕೆ ತಯಾರಿಯಾಗಿದ್ರಲ್ಲ, ಅಂಥದ್ದು ಮತ್ತೆ ಪುನರಾವರ್ತನೆ ಆಗಬೇಕು. ನಾವೇನ್ ಮಾಡ್ತೀವಿ, ಕಲಿತವರು ಹಿಂದಿಂದೆಲ್ಲ ಹಳೆ ಪುರಾಣ, ಅದು ಅವ್ರ ಕಾಲ, ಅವ್ರಿಗೆಷ್ಟೋ ಅದು, ನಾವು ನಮಗ್ ಬೇಕಾದಂಗೆ ಇರ್ತೀವಿ ಅಂತ ಸ್ವೇಚ್ಛಾಚಾರ ಪ್ರದರ್ಶನ ಮಾಡ್ತೀವಿ. ನಿಮ್ಗೆ ಗೊತ್ತಿರಲಿ, ಹಿಂದಿನ ಹಿರಿಯರ ಆಚರಣೆಗಳನ್ನ ನಾವು ಉಪೇಕ್ಷೆ ಮಾಡಿದ್ರೆ ಅಕ್ಷರಶಃ ರವರವ ನರಕ ನಿರ್ಮಾಣ ಆದೀತು. ಅವ್ರೇನ್ ದಡ್ರಿದ್ರು, ಅವರಷ್ಟೇನ್ ನಮ್ಗೆ ತಿಳುವಳಿಕೆ ಇಲ್ಲ, ಅವರಷ್ಟೇನ್ ನಮ್ಗೆ ಸಾಮರ್ಥ್ಯ ಇಲ್ಲ, ಅವರಷ್ಟೇನ್ ದೊಡ್ಡ ಗುಣ ನಮ್ಗಿಲ್ಲ, ಅವರಷ್ಟೇನ್ ವಿದ್ವತ್ ನಮ್ಗಿಲ್ಲ. 4 ಅಕ್ಷರ ಕಲಿತು ಅವ್ರಿಗೇನ್ ತಿಳಿತಿತ್ತು ಅಂತ ನಾವು ಅಂದಿವಿ ಅಂದ್ರೆ ನಮಗೇನ್ ತಿಳಿತದೆ? ಎಂಥ ವಿಭೂತಿ ಪುರುಷರು ಇದ್ರು ಗೊತ್ತೇನೋ ನಮ್ಮ ದೇಶದಲ್ಲಿ. ಭಾರತೀಯ ಸಂಸ್ಕೃತಿ ಅಂತ ಒಂದು ಪುಸ್ತಕ ಇದೆ, ಸಾನೆ ಗುರೂಜಿ ಬರೆದಿರೋ. ಗೊತ್ತಿದೆ ನಿಮ್ಗೆ ಸಾನೆ ಗುರೂಜಿ? ಈ ದೇಶ ಯಾಕೆ ಶ್ರೀಮಂತ ದೊಡ್ಡದು ಅಂದೆಲ್ಲ ಇಂಥ ಕಾರಣಕ್ಕೆ. ಇಂಥವ್ರೆಲ್ಲ ಇದ್ರು, ಇಂಥವ್ರೆಲ್ಲ ಇಲ್ಲಿ ದುಡಿದ್ರು, ಇಂಥವ್ರೆಲ್ಲ ಗಂಧದ ಕೊರಡು ತೇಯ್ದಂಗ ಇಡೀ ತಮ್ಮ ಜೀವನವನ್ನ ಜ್ಞಾನಕ್ಕಾಗಿ, ಪ್ರೇಮಕ್ಕಾಗಿ, ತ್ಯಾಗಕ್ಕಾಗಿ, ಪ್ರೀತಿಗಾಗಿ, ಸತ್ಯಕ್ಕಾಗಿ ಸವಿಸಿದರು ಅಂತ ಭಾರತ ದೇಶ ದೊಡ್ಡ ದೇಶ ಆಗಿದೆ. ಸಾನೆ ಗುರೂಜಿ ಮಹಾನ್ ದೊಡ್ಡ ತತ್ವಜ್ಞಾನಿ, ಮಹಾನ್ ದೊಡ್ಡ ವ್ಯಕ್ತಿ, ಶಿಕ್ಷಕರಾಗಿದ್ದವರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ಭಾರತೀಯ ಸಂಸ್ಕೃತಿ. ಎಲ್ಲಾ ಶಾಲೆಗೆ ಹೋಗೋ ಹುಡುಗರು ಹುಡುಗಿಯರು ಓದ್ಬೇಕಂತ ಪುಸ್ತಕ. ಈಗ ಪುಸ್ತಕ ಓದೋದು ಯಾರಿಗೆ ರೂಢಿ ಇದೆ ಹೇಳಿ? ಶಾಲೆಗಿನ 6 ಪುಸ್ತಕ ಓದೋದ 7-11 ಆಗಿರ್ತದೆ. ಇಂಥವ್ ಯಾರು ಓದ್ತಾರ? ಪುರಾಣ ಓದೋರು ಯಾರು ಅದಾರು? ಕಥೆ ಓದೋರು, ಚರಿತ್ರೆ ಓದೋರು, ಇತಿಹಾಸ ಓದೋರು ಯಾರಾದ್ರು ಅದಾರು? ತಪಾಸ್ ಮಾಡಿ ನೋಡ್ರಿ. ಅವ್ವ ಅಪ್ಪ ಬಹಳ ಮಂದಿ ಕೂಡಿರಲ್ಲ. ನಿಮ್ಮ ಮಗಳ ಪುಸ್ತಕದ ಬ್ಯಾಗ್ನ್ಯಾಗ, ನಿಮ್ಮ ಮಗನ ಪುಸ್ತಕದ ಬ್ಯಾಗ್ನ್ಯಾಗ ಸಾಲಿ ಪುಸ್ತಕ ಬಿಟ್ಟು ಬೇರೆ ಪುಸ್ತಕ ಯಾವದಾವ ನೋಡ್ರಿ. ಒಂದರ ಚರಿತ್ರದ ಪುಸ್ತಕ. ವರ್ಷಕ್ಕೊಂದು 10 ಪುಸ್ತಕ ಒಬ್ಬ ಹುಡುಗ ಓದಲಿಲ್ಲ ಅಂದ್ರೆ ಅವ್ನ ತಲೆ ಬೆಳೆಯೋದು ಹೆಂಗ, ಸುಧಾರಣೆ ಆಗೋದು ಹೆಂಗ, ಹೃದಯ ವಿಶಾಲ ಆಗೋದು ಹೆಂಗ, ಪವಿತ್ರ ಭಾವ ಬರೋದು ಹೆಂಗ ಹೇಳ್ರಿ? ಓದೋದಿಲ್ಲ, ಬರೆಯೋದಿಲ್ಲ. ವಾದ ಬಂದ ಆತು, ಡಿಗ್ರಿ ಆತು, ನೌಕರಿ ಆತು, ಮದುವೆ ಆತು, ಮಕ್ಕಳಾತು, 10 ಪೈಕಿ 11, ಪರಿಸಿ ಪೈಕಿ ಗೋವಿಂದ. ವಯಸ್ಸಾಗ್ತೈತಿ, ಅವು ಏನ್ ಮಾಡ್ಲಿಲ್ಲ ಅಪ್ಪ, ಇವು ಏನ್ ಮಾಡುದಿಲ್ಲ ಮಗ. ಎಲ್ಲಾರು ಕುತ್ಕೊಂಡು ಕಟ್ಟಿ ಮೇಲೆ ಮಾತಾಡ್ತೀವಿ. ದೇಶ ಕೆಟ್ಟ ಹೋತ್ರಿ, ಕಾಲ ಬದಲಿನ ಆತ. ಯಾರ ಗಾಡಿ ಹೋಗ್ತೈತಿ ಅವ್ರದ ತಿಂಗಳು ತೆಗಿಯೋ. ಸ್ವಾಮಿಗಳ ಗಾಡಿ ಹೋಯ್ತಂದ್ರೆ ಸ್ವಾಮಿಗಳ ಸುದ್ದಿ ಇಲ್ರಿ. ಹಿಂದ್ ಪೊಲೀಸರು ಹೋತಂದ್ರೆ ಪೊಲೀಸರು ಸರಿ ಇಲ್ರಿ ಈ ದೇಶದಾಗ. ಮಾಸ್ತರ್ ಎಲ್ಲಿ ಸರಿ ಅದಾರ ಅಂತೀರಿ ನೀವು? ವಕೀಲರು ಸರಿ ಇಲ್ರಿ. ಇವು ಭಾರಿ ಶುದ್ಧದ ಗೊತ್ತ ಹೇಳ್ಬೇಕಂದ್ರೆ ಇವ್ ಏನ್ ಗೊತ್ತಿಲ್ಲದ ಏನಿಲ್ಲ. ನಾವು ಹಿಂಗ ಇಷ್ಟು ಅಲಕ್ಷ್ಯ ಮಾಡಿದೀವಲ್ಲ, ಇದಕ್ಕೆ ಅಲಕ್ಷ್ಯ ಅಂತ ಕರೀತಾರ, ವಿಸ್ಮೃತಿ ಅಂತ ಕರೀತಾರ. ಹಿಂದೆ ನಮ್ಮ ಹಿರಿಯರು ಏನು ಮಾಡಿದ್ರು, ಹೆಂಗ್ ಬದುಕಿದ್ರು, ಅವ್ರ ಜೀವನ ಶೈಲಿ ಎಷ್ಟು ಸುಂದರ ಇತ್ತು, ಅವರ ಆಲೋಚನೆಗಳು ಎಷ್ಟು ವಿಭಿನ್ನ ಇದ್ವು, ಅವರ ಆಚರಣೆಗಳು ಎಷ್ಟು ಮಹತ್ವಪೂರ್ಣ ಆಗಿದ್ದು ನಮ್ ಕಲ್ಪನಾನು ಇಲ್ರಿ. ನಮ್ಗೆ ಹಬ್ಬ ಬೇಡ, ಹುಣಿವಿ ಬೇಡ, ಪೂಜೆ ಬೇಡ, ಪುನಸ್ಕಾರ ಬೇಡ. ಯಾಕೆ ಮಾಡ್ಬೇಕು ಪೂಜಾ? ಸೈನ್ಸ್ ಮೇಲೆ ಪೂಜೆ ಮಾಡಬಾರ್ದಲ್ಲ, ಎಲ್ಲ ವೇಸ್ಟ್. ಇದಕ್ಕ ಅವಿವೇಕ ಅಂತ ಕರೀತಾರೆ.
ಇದನ್ನ ನಮ್ಮ ಹಿರಿಯರು ಮಾಡ್ಲಿಲ್ಲ. ಅವರು ಪ್ರಯೋಗ ಮಾಡ್ತಿದ್ರು, ಪರೀಕ್ಷೆ ಮಾಡ್ತಿದ್ರು, ಮಾಡ್ಬೇಕೋ ಮಾಡಬಾರದು ಅಂತ ಪ್ರಯೋಗ ಮಾಡಿ ಪರೀಕ್ಷೆ ಮಾಡಿ ಕೊನೆಗೆ ಡಿಸಿಷನ್ ತಗೋತಿದ್ರು. ನಮ್ದು ಪ್ರಯೋಗನೂ ಇಲ್ಲ, ಪರೀಕ್ಷೆನೂ ಇಲ್ಲ, ಮಾಸ್ಟರ್ಸ್. ನನ್ನ ಕೈಯಾಗಿ ಈ ದೇಶ ಇದ್ದಿದ್ರ ಇವ್ ಮನ್ಯಾಗೂ ಯಾರು ಇವಂಗ ಸಾನೆ ಗುರೂಜಿ ಭಾರತೀಯ ಸಂಸ್ಕೃತಿ ಒಮ್ಮೆ ಪುಸ್ತಕ ತಂದು ಕೊಡ್ರಿ, ಸಂಕೇಶ್ವರ ಸಮೀಪ ಐತಿ, ಬೆಳಗಾವಿ ಸಮೀಪ ಐತಿ, ಪುಸ್ತಕದ ಅಂಗಡಿಯಾಗ ಯಾರೂ ಹೋಗುದಿಲ್ಲ. ನನಗೆ ಬಹಳ ಅಸಹ್ಯ ಅನಿಸ್ತದ. 20 ವರ್ಷ ಆಯ್ತು ಶಿಕ್ಷಣ ಕ್ಷೇತ್ರದಾಗ ಸೇವಾ ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗ ಬಂದು ಕೇಳೋದಿಲ್ರಿ, ಒಬ್ಬ ಹುಡುಗಿ ಬಂದು ಕೇಳೋದಿರ್ತೈತಿ, ಸರ್ ನಾ ಯಾವ ಪುಸ್ತಕ ಓದಬೇಕು, ನಮ್ಮ ಅವ್ವನ ದೇವ್ರು ನೋಡ್ಕೊಂಡಂಗೆ ನೋಡ್ಕೋಬೇಕು, ನಮ್ಮ ಅಪ್ಪನ ತಲೆ ಊರಾಗ ಯಾವಾಗ ಎತ್ತಿ ತಗಿರ್ಬೇಕು, ಹಂಗ ನನ್ನ ಗುಣ ಆಗ್ಬೇಕಂದ್ರೆ ನಾ ಯಾವ ಪುಸ್ತಕ ಕೊಡು. ಒಬ್ಬರ ಹುಡುಗ ಬರ್ಬೇಕಲ್ಲ, ಒಬ್ಬಕಿನ ಹುಡುಗಿ ಬರ್ಬೇಕಲ್ಲ, ಹುಡುಗನ ಹುಡುಗಿಯರ್ ಬಿಡ್ರಿ ಅಪ್ಪರ ಬರ್ಬೇಕಲ್ಲ. ನನ್ನ ಮಗ್ ಯಾವ ಪುಸ್ತಕ ತರಲ್ರಿ, ಬೆಂಗಳೂರು ಹೊಂಟೀನಿ ಅಂತ ಹೇಳಿ ಇಂಥವೆಲ್ಲ ಕೇಳೋದಿಲ್ಲ. ಸಂತಿ ಹೋದಾಗಾರ ಯಾರು ಪುಸ್ತಕ ತರ್ತಾರೋ, ಉಣ್ಲಿ ತಿನ್ಲಿ ಅಂತ ಎಷ್ಟು ಇದನ್ನ ಮಾಡ್ತಾರ ನೋಡಿರ್ಬೇಕಾದ್ರೆ. ಈ ಊರಾಗ ಸಂತಿ ಆಕೈತಿ, ಸಂಕೇಶ್ವರ ಹೋಗ್ತೀರಿ, ಯಾವಾರ ಆಕೈತಿ, ಬಜಿ ತರ್ತೀರಿಲ್ಲೋ? ಯಾಕ ಬಜಿ ತರಬೇಕು ಪುಸ್ತಕ ತರಬಾರ್ದು ಎಲ್ಲಿ ನೇಮ್ ಐತಿ? ಅವನ್ ತಲೆಯಾಗ ಅವನ್ ಎದ್ಯಾಗ ಅದು ಬರ್ಬೇಕ್ರಿ, ಅಪ್ಪನ ಎದ್ಯಾಗ ಅದು ಬರ್ಬೇಕು. ಅದಕ್ಕ ಅಂದಾರ ಹಿಂದಿನ ಹಿರಿಯರು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಕಲಿತ ಜನರೇ ಧನ್ಯರು. ಹೇಗಾಗ್ಬೇಕಿದು? ಎಷ್ಟು ದಿನ ಮಾಡ್ಯಾರು? ಬಾಳ ಅಂದ್ರ ಅಜ್ಜೋರ್ ಪ್ರವಚನ, ಇನ್ನೊಂದ್ 4 ದಿವಸ ಇಲ್ಲೇ ವರ್ಷ ಪೂರ್ತಿ ಇರಾಕ್ ಆಕೈತಿ ಹೇಳ್ರಿ? ಆಕೈತಿ? ಇದು ಒಂದ ಊರಾಗ ಪ್ರವಚನ ಮಾಡಕ್ ಆಕೈತಿ? ಸುಮ್ಮನೆ ದಾರಿ ತೋರ್ಸೋರು. ಕುದುರೆ ತಗೊಂಡು ಹೋಗಿ ಹೊಳಿ ಮಠ ಬಿಡ್ಬೋದು, ಚಂಡ್ ಅಂತ ಇಟ್ಟು ಕುಡ್ಸಕ್ ಆಗುದಿಲ್ಲ. ಆತು 20-25-30 ದಿವಸ ಹೇಳಿದ್ರಪ್ಪ, ಧರ್ಮ ಅಂದ್ರೇನು, ನೀತಿ ಅಂದ್ರೇನು, ನ್ಯಾಯ ಅಂದ್ರೇನು, ಪೂಜಾ ಅಂದ್ರೇನು. ಮಾಡ್ಬೇಕಾದವ್ರು ನಾವಲ್ಲ. ಅದಕ್ಕ ಇಂಥವೆಲ್ಲ ರೂಢಿ ಮಾಡ್ಕೊಡ್ರಿ. ಓದೋದು ಬರೆಯೋರು ಏನ್ರ ಸಾಲಿಗೆ ಹೋಗೋರು ಬಾಳ ಮಂದಿ ಇದೀರಿ. ಶಾಣೆ ಅಂದ್ರ ಮಾರ್ಕಸ್ ಹೆಚ್ಚಿಗೆ ತಗೊಂಡವ್ರು ಶಾಣೆ ಅಲ್ಲ. ಗುಣ, ನಡತಿ, ಸ್ವಭಾವ, ಮಾತು, ಆಚಾರ, ವಿಚಾರದಾಗ ಕ್ರಮೇಣ ಪಕ್ವತೆ ಬರ್ಬೇಕು. ಅದಕ್ಕೆ ಶಾಣೆತನ ಅಂತ ಕರೀತಾರ. ಅವ್ರ ಏನಂತಾರ ಸಾನೆ ಗುರುಜಿ ಆ ಪುಸ್ತಕದಾಗ, ಈ ದೇಶದ ಇತಿಹಾಸದೊಳಗಡೆ ಒಂದೊಂದು ಸದ್ಗುಣವನ್ನ ಗಳಿಸುವುದಕ್ಕಾಗಿ, ಒಂದೊಂದು ಗುರಿಯನ್ನ ಸಾಧಿಸುವುದಕ್ಕಾಗಿ ತಮ್ಮ ಸರ್ವಸ್ವವನ್ನೇ ಅರ್ಪಣೆ ಮಾಡಿದ ಅನೇಕ ವಿಭೂತಿಗಳನ್ನ ಕಾಣಬಹುದು. ವಿಭೂತಿ ಅಂದ್ರೆ ವ್ಯಕ್ತಿ, ತತ್ವವೇ ವ್ಯಕ್ತಿ ರೂಪದಲ್ಲಿ ಇರುವಂತಹ ಒಂದು ಶಕ್ತಿ, ವಿಭೂತಿ ಪುರುಷ. ಎಷ್ಟು ಮಂದಿರಿ, ಎಷ್ಟು ಮಂದಿ. ಅಲ್ಲೇನು ಉತ್ತರದೊಳಗೆ ಹಿಮಾಲಯದ ತುತ್ತ ತುದಿ ಐತಲ್ಲ, ಅಲ್ಲಿಂದ ಚಾಲೂ ಮಾಡಿ ದಕ್ಷಿಣದ ಕನ್ಯಾಕುಮಾರಿಯ ತುತ್ತ ತುದಿಯವರೆಗೆ, ಈ ಕಡೆ ಏನು ಪಶ್ಚಿಮದ ಗುಜರಾತ್ ಐತಲ್ಲ, ಗುಜರಾತ್ನಿಂದ ಚಾಲೂ ಮಾಡಿ 3-3.5-4 ಸಾವಿರ ಅಸ್ಸಾಮಿನ ತುದಿವರೆಗೆ, ಈ ದೇಶದೊಳಗೆ ಹೆಜ್ಜೆ ಹೆಜ್ಜೆಗೆ ಒಬ್ಬೊಬ್ರು ಇಂಥ ಮಹಾತ್ಮರಿತ್ತು. ಅವ್ರ ತಲೆಯಾಗ ಇದ ಇತ್ತು, ಏನು? ಧರ್ಮ, ಸತ್ಯ, ತ್ಯಾಗ, ಪ್ರೇಮ, ಜ್ಞಾನ, ಅಸೀಮ ಜ್ಞಾನ, ಅದ್ವೈತ ಜ್ಞಾನ. ಅದ್ರ ಸಲುವಾಗಿ ಜೀವನ ಮಾಡಿದ್ರು. ಒಂದ್ 4 ಮಂದಿ ಹೆಂಗಿದ್ರು ಅಂತ ಹೇಳ್ತೀನಿ ನೋಡಿ, ಸಮಯ ಕಡಿಮೆ ಇದೆ. ಅವರು ಬದುಕಿದ ರೀತಿ ರಿವಾಜು ಹೆಂಗಿತ್ತು ಅಂದ್ರ, ಸಮಾಜ ಅವ್ರನ್ನ ದೇವರಿಗಿಂತ ದೊಡ್ಡವ್ರನ್ನಂತ ಕಾಣ್ತಿತ್ತು. ಅವ್ರ ಪುಸ್ತಕದ ಒಂದು ಸಾಲು ಬರ್ದಾರ ಬುದ್ಧಿ, ಬಹಳ ಖುಷಿ ಅನಿಸ್ತು ನನಗೆ. ಅವ್ರು ಏನಂದಾರಂದ್ರ, ಯಾಕೆ ಅವ್ರನ್ನ ವಿಭೂತಿ ಪುರುಷ ಅಂತಾರಂದ್ರ, ಅವ್ರನ್ನ ಯಾಕೆ ದೊಡ್ಡವರು ಅಂತಾರಂದ್ರ, ಅವ್ರ ಹೃದಯ ಯಾವಾಗೂ ತಮ್ಮ ಸಲುವಾಗಿ ಬಡಿತಿರ್ಲಿಲ್ಲ ಅಂತ. ನನಗೆ ಹೇಳ್ರಿ, ಇಷ್ಟು ಮಂದಿ ಕೂಡಿವೆಲ್ಲ, ಈಗ ಇಲ್ಲಿ ಕೂಡಿವಿ, ನಾವೇನ್ ಬಡವರದೀವಿ, ನಾವೇನ್ ಸಣ್ಣವ್ರದೀವಿ. ಈಗ ಇವ್ರನ್ನೊಬ್ಬರನ್ನ ಕುಂಡ್ರಿಸಿ ನಾವೆಲ್ಲರೂ ಅವ್ರನ್ನ ಕಣ್ತುಂಬ ತುಂಬ್ಕೊಂಡು ಖುಷಿ ಪಡಕತ್ತೀವಿಲ್ಲ? ಅಜ್ಜವ್ರಕ್ಕಿಂತ ಹೆಚ್ಚಿಗೆ ಹೊಲ ಇದ್ದವ್ರು ನಾವು ಯಾರು ಇಲ್ಲ, ಇವ್ರಕ್ಕಿಂತ ರೊಕ್ಕ ಹೆಚ್ಚಿದ್ದವ್ರೇನು ಯಾರು ಇಲ್ಲ. ಆದ್ರೂ ಅವ್ರನ್ನ ಯಾಕೆ ದೊಡ್ಡವ್ರು ಮಾಡಿವಿ ಅಂದ್ರೆ ಎರಡು ಕಾರಣಕ್ಕೆ. ಒಂದು, ಅವರ ಹೃದಯದೊಳಗಡೆ ಇರುವಂತ ಅಸೀಮ ಪ್ರೇಮ ಮತ್ತು ಅವರು ಪಾಲನೆ ಮಾಡ್ತಿರುವಂತಹ ಅಪಾರವಾದ ತ್ಯಾಗ. ಈಗ ಚಪ್ಪಾಳೆ ಹೊಡಿಬೇಕಿತ್ತು, ನೀವೇನ್ ತಿಳಿಲಿಲ್ಲ, ಯಾಕಂದ್ರೆ ಆಗಲ್ಲಿ ಹೊಡಿಬೇಡ ಅಂದಾರಲ್ಲ. ನಮ್ದು ಜಾತ್ರೆಗಿನ ಗೊಂಬಿರ್ತಾವಲ್ಲ, ಕೀಲಿ ಕೊಟ್ಟಿದ್ದು ಹೊರ ಅಂದ್ರಷ್ಟ ಕುಟಿ ಕಿಟಿ 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 ಮಾಡಿ ನಿಂತು ಬಿಡ್ತಾವ. ಅದಕ್ಕೆ ಅವ್ರೇನ್ ಬರ್ದಾರ ಸಾನೆ ಗುರುಜಿ, ಈ ದೇಶದೊಳಗಡೆ ರಾಜಾಧಿರಾಜರ ಪಲ್ಲಕ್ಕಿಯನ್ನ ಜನ ಎಂದೂ ಹೊತ್ತು ಮೆರೆಸಲಿಲ್ಲ. ನೆನಪಿಟ್ಕೋರೆ ಇದನ್ನ. ಈ ದೇಶಕ್ಕೆ 10,000 ವರ್ಷಗಳ ಇತಿಹಾಸ ಇದೆ. 10,000 ವರ್ಷಗಳ ಇತಿಹಾಸ, ಲಿಖಿತವಾಗಿ, ಅಧಿಕೃತವಾಗಿ.
ಒಂದೂವರೆ 2 ಲಕ್ಷ ವರ್ಷದ ಇತಿಹಾಸದ ನಮ್ದು. ಇಷ್ಟು 1000 ವರ್ಷದೊಳಗಡೆ ಈ ದೇಶದಲ್ಲಿ ಯಾವುದೇ ರಾಜ ಮಹಾರಾಜ ಅಧಿಪತಿ ಭೂಪತಿ ಚಕ್ರವರ್ತಿ ಸುರಾಟ್ ಸ್ವರಾಟ್ ಸಾಮ್ರಾಟ್ ಒಬ್ಬರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರೆಸಿಲ್ಲ. ಅದನ್ನ ಯಾರನ್ನು ಹೊತ್ತುಕೊಂಡು ಮೆರೆಸ್ಯಾರಂದ್ರ ಯಾರ ಕಿಸೆಯೊಳಗೆ ₹1 ರೊಕ್ಕ ಇರ್ಲಿಲ್ಲೋ ಅಂಥ ಸಂತ ಮಹಾತ್ಮರನ್ನ ಈ ದೇಶದ ತುಂಬ ಹೆಗಲ ಮೇಲೆ ಹೊತ್ತುಕೊಂಡು ಮೆರೆಸ್ಯಾರ. ಯಾಕಂದ್ರೆ ಈ ದೇಶದ ಅಂತಿಮ ಸಂದೇಶ ಪ್ರೇಮ ಮತ್ತು ತ್ಯಾಗ. ಅದು ನಮ್ಮ ದೇಶದ ಗುಣ ಆಗಿತ್ತು. ಅಂಥವ್ರೊಂದು 4 ಮಂದಿ ಹೆಸರು ಹೇಳ್ತೀನಿ ನಿಮ್ಗೆ ಗೊತ್ತಿರೋರೆ. ಒಂದು ಸತ್ಯಸಾಗರ ಹರಿಶ್ಚಂದ್ರ. ಹರಿಶ್ಚಂದ್ರನ ಕಥೆ ನೀವೆಲ್ಲ ಕೇಳಿರ್ಲ. ಅವನ ಹೆಸರಿಗೆ ಒಂದು ಪ್ರಿಫಿಕ್ಸ್ ಇದೆ, ಸತ್ಯಸಾಗರ. ನಾಟ್ ಓನ್ಲಿ ಹರಿಶ್ಚಂದ್ರ, ಸತ್ಯಸಾಗರ. ಸ್ವಪ್ನದೊಳಗಡೆ ಕೊಟ್ಟಂತ ವಚನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ಮನುಷ್ಯ ಮಾಡಿದ ತ್ಯಾಗ ಇದೆಯಲ್ಲ, ಜಗತ್ತಿನ ಯಾವ ದೇಶದಾಗೂ ಇಂಥದ್ದೊಂದು ಉದಾಹರಣೆ ಇಲ್ಲ. ಖರೆ ಮಂದ್ಯಾಗ ಕೊಟ್ಟ ಮಾತಲ್ಲ, ರಾತ್ರಿ ಮಲ್ಕೊಂಡಾಗ ಭಗವಂತ ಹೂಡಿದ ನಾಟಕದ ಆಟದಾಗ ಬಿದ್ದು ಕೊಟ್ಟ ಮಾತು, ಕನಸನ್ಯಾಗ ಕೊಟ್ಟ ಮಾತ್ರಿ. ರಾಜ ಏನು ಕಡಿಮೆ ಇರ್ಲಿಲ್ಲ ಅವಂಗ, ನಡಿ ಅನುಭವದಾಗಿತ್ತು. ಆದ್ರೆ ವಚನ ಪ್ರಾಣ್ ಜಾಯಿ ಲೇಕಿನ್ ವಚನ್ ಮತ್ ಜಾಯಿ ಅಂತ ಒಂದು ಮಾತಿದೆ. ಪ್ರಾಣ ಹೋಗ್ಲಿ ಮಾತು ಉಳಿಬೇಕು ಅಂತ ತಿಳ್ಕೊಂಡು ಸತ್ಯ ಹರಿಶ್ಚಂದ್ರ ಮಾಡಿದ ತ್ಯಾಗ ಇದೆಯಲ್ಲ, ಅದೇನು ಸಣ್ಣದು. ಅವನ ಹೆಂಡತಿ ಯಾರಿಗಾರ ಹೆಸರು ಗೊತ್ತೈತೆ? ಇಲ್ಲಿ ನಿಮ್ಗೆ ಗೊತ್ತೈತೆ ಹಿರಿಯರು. ನನ್ನ ಸಂತ ಏನಂದ್ರೆ ಯಾರಿಗೆ ಗೊತ್ತಿರ್ಬೇಕಲ್ಲ ಅವ್ರಿಗೆ ಗೊತ್ತಿಲ್ಲ. ತಾರಾಬಾಯಿ ಅಲ್ಲವ ಬಾಯಿ, ತಾರಾಮತಿ, ಅಕ್ಕಿ ಬೇರೆ ತಾರಾಬಾಯಿ. ಯಾರ ಹೇಳಿಕೊಟ್ಟಿದ್ ಹೇಳಿ ಹಿಂಗ ಆಗ್ತೈತಿ ನೋಡ್ರಿ. ನಾಯಿ ತಲಿ ಮ್ಯಾಗಿನ ಬುತ್ತಿ ಎಂದಿದ್ರು ನೆಲದ ಪಾಲು ಅನ್ನೋದಕ್ಕೆ ಸಾಕ್ಷಿ ಇದೆ. ಸ್ವಂತ ಕ್ಷಮ ಮಾಡು. ತಾರಾಮತಿ. ಅವ್ರಿಗೊಬ್ಬ ಮಗ ಇದ್ದ. ಮಗನ ಹೆಸರು ಗೊತ್ತಿದೆ ಯಾರಿಗಾದ್ರು? ರೋಹಿತಾಶ್ವ. ಅವ್ರು ಬರದಾರ ಬುದ್ಧಿ ಪುಸ್ತಕದಾಗ ಸತ್ಯ ಹರಿಶ್ಚಂದ್ರ, ತಾರಾಮತಿ, ರೋಹಿತಾಶ್ವ ಈ 3 ಹೆಸರುಗಳ ಬೆಲೆಗೆ ತ್ರಿಭುವನದ ಬೆಲೆ ಸಮ ಆಗಲಾರದು ಅಂತ ಬರ್ತಾರೆ. 3 ಲೋಕದ ಬೆಲೆ ಈ 3 ಹೆಸರಿಗೆ ಸಮ ಅಲ್ಲಂತ. ಯಾಕ? ಅಪ್ಪ ಮಾತು ಕೊಟ್ಟಂಗ ನಡ್ಕೊಂಡ. ಅಪ್ಪ ಹೆಂಗಿದ್ನೋ ಅವ್ವ ಹಂಗ ಇದ್ದಳು. ಅಪ್ಪ ಅವ್ವ ಹೆಂಗರ ಇರುವಲ್ರಿ. ಸಣ್ಣ ಹುಡುಗಲ್ಲ ಇವ. ಅಪ್ಪ ರಾಜ್ಯ ಬಿಟ್ಟು ಸ್ಮಶಾನ ಕಾಯೋಕ್ ಹೋದ ಕಾಲಕ್ಕ ಹಾದಿಯಲ್ಲಿ ಇಟ್ಟ ಪುಕ್ಕಟ್ಟೆ ಅರವಟ್ಟಿಗೆ ಒಳಗೆ ನೀರು ಕುಡಿಲಿಲ್ಲ ಅಂತ ಕೊಡು. ಅರವಟ್ಟಿಗೆ ಅಂದ್ರೆ ದಾರ್ಯಾಗ ಹೋಗೋರಿಗೆ ಕುಡಿಯಾಕ ನೀರು ಕೊಡೋ ಪದ್ಧತಿ ಇತ್ತು ನಮ್ಮಲ್ಲಿ. ಈಗ ಮಾರ್ತಾರ ₹20 ಲೀಟರ್. ಇನ್ನು ಎಲ್ಲಿ ಹೋಗ್ತಿತ್ತು ಅನ್ನೋ ದೇವ್ರಿಗೆ ಗೊತ್ತ. ಹಂಗ ಹಾದಿ ಮೇಲೆ ಕುಡಿಯಾಕ ಏನ್ ನೀರ್ ಇಟ್ಟಿರ್ತಿದ್ರಲ್ಲ ಪುಗ್ಸೆಟ್ಟೆ, ಅದನ್ನ ಹೋಗಿ ಕೈ ಚಾಚಿ ಕುಡಿಲಿಲ್ಲ ಅಂತ ಅವ್ರು ರೋಹಿತಾಶ್ವ ಕೇಳಿದ್ರಂತ. ಯಾಕೋ? ಪ್ರಾಣ್ ಜಾಯಿ ಲೇಕಿನ್ ವಚನ್ ಮತ್ ಜಾಯಿ. ಜೀವ ಹೋಗ್ಲಿ, ನಮ್ಮಪ್ಪ ಏನ್ ಮಾತು ಕೊಟ್ಟಲ್ಲ ಅದು ಹೋಗ್ಬಾರ್ದು. ಇದೇನ್ ಸಣ್ಣ ಮಾತಿದೆ. ಶಿಬಿ ಚಕ್ರವರ್ತಿ ಅಂತ ಒಬ್ಬ ರಾಜ ಇದ್ದ. ಕೇಳಿರಿ ಕಥೆ? ಕೇಳಿರಿ? ನಮ್ಮ ಕಥೆನೂ ನಮ್ಗಾಗ್ಯಾವ. ನೀವನ್ನೆಲ್ಲ ಕೇಳಕ್ಕೆ ಎಲ್ಲಿ ಸಮಯ ಇದೆ ಹೇಳಿ? ನಿಮ್ಗೆ ನಗು ಬರ್ತದೆ. ಅಕ್ಷರಶಃ ನೀವು ದೇಶದ ಬಗ್ಗೆ ಧರ್ಮದ ಬಗ್ಗೆ ವಿಚಾರ ಮಾಡಿದ್ರೆ ಅಳಬೇಕೀಗ. ಯಾಕ? ಎಲ್ಲರೂ ಏನಂತಾರ, ಹಳ್ಳಿ ಬಹಳ ಚಲೋ ಅದಾವ್ರಿ. ಏನ್ ಚಲೋ ಅದಾವ ತೋರಿಸ್ರಪ್ಪ. ಯಾವ ಹಳ್ಳಿ ಚಲೋ ಐತಿ ನನ್ಗೆ ಹೇಳ್ರಪ್ಪ. ಸುಮ್ಮ ನಮ್ಮ ಮಗುರು ನಾವ ಕಳ್ಕೋಬಾರ್ದಂತ ನಾವ ಹೇಳ್ಕೊತ ಹೊಂಟಿವಿ. ನಮ್ಮ ಹಳ್ಳಿ ಚಲೋ ಅದಾವು, ರೈತರು ಚಲೋ ಅದೀವಿ. ಎಲ್ಲ ಸುಳ್ರಿ. ಇನ್ನು ಪ್ಯಾಟ್ಯಾಗ ಒಂದಿಟ್ಟು ಅವ್ರವ್ರ ಮನೆಯಾಗಾರ ಮಾಡ್ತಿರ್ತಾರ ಪದ್ಧತಿ. ಹೊತ್ತು ಭಾಳ ಇಲ್ಲ ನನಗಿಲ್ಲ ಅಂತ ಹೇಳ್ತಿದ್ದೀನಿ. ಶಿಬಿ ಚಕ್ರವರ್ತಿ ಅಂತ ಒಬ್ಬ ರಾಜ ಅವ, ನಮ್ಮ ದೇಶದಾಗಿದ್ದವ ರಾಜ. ಒಮ್ಮೆ ಅವನ ರಾಜ್ಯದ ಸೀಮೆಯೊಳಗಡೆ ಒಬ್ಬ ಬೇಟೆಗಾರ ಕಪೋತ ಪಕ್ಷಿ ಬಾಣ ಬಿಟ್ಟಿರ್ತಾನೆ. ಅದು ರಾಜ ಕಾಣಿಸ್ತದೆ. ಪ್ರಾಣ ಸಂಕಟದಿಂದ ಒದ್ದಾಡೋ ಕಪೋತ ಪಕ್ಷಿಯನ್ನು ರಾಜ ಅರಮನೆಗೆ ತಂದು ಜೋಪಾನ ಮಾಡ್ತಿರ್ತಾನೆ. ಬೇಟೆಗಾರ ಬಂದು ಹಕ್ಕು ಮಂಡಿಸ್ತಾನ, ನಾನು ಹೊಡೆದ ಬೇಟೆರು ನನಗ್ ಕೊಡ್ಬೇಕು ಅಂತ. ರಾಜಗೆ ಎಂಥ ಪ್ರಾಣ ಸಂಕಟ ನೋಡ್ರಿ. ಈ ಕಡೆ ಬೇಟೆಗಾರನ ಧರ್ಮನೂ ಉಳಿಸ್ಬೇಕು, ಮತ್ತೊಂದ್ ಕಡೆ ಪಕ್ಷಿ ಪ್ರಾಣನೂ ಉಳಿಸ್ಬೇಕು. ರಾಜ ಏನ್ ಮಾಡಿದ್ ಗೊತ್ತೈತೆ? ಬೇಟೆಗಾರನ ವೃತ್ತಿ ಧರ್ಮ ಉಳಿಸೋ ಸಲುವಾಗಿ, ಕಪೋತ ಪಕ್ಷಿ ಪ್ರಾಣ ಉಳಿಸೋ ಸಲುವಾಗಿ ತನ್ನ ತೊಡೆಯ ಪಕ್ಷಿಯ ತೂಕದ ಸಮಾನದ ಮಾಂಸ ಖಂಡವನ್ನು ಕೊಟ್ಟು ಕಳಿಸಿದ್ ನಾನು.
ಏನ್ರಿ ರಾಜರು ಎಂತವ್ರಿದ್ರಿ ಈ ದೇಶದೊಳಗೆ? ಹಂಸಧ್ವಜ ಅಂತ ಒಬ್ಬ ರಾಜ ಇದ್ದ. ಬಹುತೇಕ ಈ ಶಬ್ದ ನೀವು ಕೇಳಿರಾಕಿಲ್ಲ, ಹಂಸಧ್ವಜ. ನಾ ಈಗೇನ್ ಹೇಳ್ತಾ ಇದ್ದೀನಿ ಇದೆಲ್ಲ ಸಾನೆ ಗುರೂಜಿಯವರ ಪುಸ್ತಕ ಭಾರತೀಯ ಸಂಸ್ಕೃತಿ ಅದರಾಗ ಐತಿ. ಹಂಸಧ್ವಜ ಒಮ್ಮೆ ಡಂಗ್ರ ಹೊಡಿಸಿದ ರಾಜ. ಏನ್ ಡಂಗ್ರ? ಬೆಳಿಗ್ಗೆ ಮುಂಜಾನೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು, ಯುದ್ಧ ಮಾಡಕ್ ಹೋಗುವುದಿದೆ. ಯಾರು ತಡ ಮಾಡಿ ಬರ್ತಾರೋ ಅವ್ರನ್ನ ಕುದಿಯುವ ಎಣ್ಣೆಯ ಕುಪ್ಪರಿಗೆ ಹಾಕೋ. ಹೆಂಗೈತಿ ಭಯ? ನಮ್ಮ ಸಮಾಜದಾಗ ಭೀತಿಯಲ್ಲಿ ಕೇಳ್ರಿ. ಯಾರಿಗಾರ ನಮಗ್ ಅಂಜಿಕೆ ಐತಿ? ಹಾದ್ಯಾಗ ನಮ್ ಗಾಡಿ ರೌ ಅಂತ ಹೊಂಟಿರ್ತಾವ, ಹಾದಿನವ್ರು ಬಾಜು ಸರಿಯಂಗಿಲ್ಲ, ಗುದ್ದೆರ ಗುದ್ಲವ. ಯಾಕ? ಇನ್ಶೂರೆನ್ಸ್ ಬರ್ತದೆ. ಭಯನೂ ಇಲ್ಲ, ಪ್ರಾಣ ಭಯನೂ ಇಲ್ಲ, ಮಾನ ಭಯನೂ ಇಲ್ಲ. ಬಹಳ ಕೆಟ್ಟ ಇದೆ. ಶಿಕ್ಷಣ ಇಲ್ಲದ, ಶಾಲ್ಯಾಗ ಶಿಕ್ಷೆ ಇಲ್ಲ, ಸಮಾಜದಾಗ ಶಿಕ್ಷೆ ಇಲ್ಲ, ಸರ್ಕಾರದಾಗ ಶಿಕ್ಷೆ ಇಲ್ಲ. ಎಲ್ಲಿ ಯಾರಿಗೆ ಶಿಕ್ಷೆ ಐತಿ ಹೇಳ್ರಿ? ಮೊನ್ನೆ ತುಡುಗು ಮಾಡಿರ್ತಾನ, ನಿನ್ನೆ ಅರೆಸ್ಟ್ ಆಗಿರ್ತಾನ, ನಾಳೆ ಊರಾಗ ಮೆರವಣಿಗೆ ನಡೆದಿರ್ತೈತಿ. ಅರೇ ಇದೊಂದು ಸಮಾಜ ಏನ್ರಿ? ಮೊನ್ನೆ ತುಡುಗು ಮಾಡಿರ್ತಾನವ, ನಿನ್ ಎಲ್ಲಾ ಕಡೆ ಸುದ್ದಿ, ಜೈಲ್ನಾಗ ಇಟ್ಟಿರ್ತಾರ, ಮರುದಿವ್ಸ ಮೆರವಣಿಗೆ. ಅವ ಅಸಹ್ಯ ಇದು. ಮುಂದೆ ಬರೋಂಗ ಏನ್ ಅನಿಸ್ತೈತಿ? ಇಷ್ಟ ಬಿಡಪ್ಪ. ಈಗ ಈ ದೇಶದಾಗ ನ್ಯಾಯದ ಮನೆಗೆ ಎರಡೆರಡು ಬಾಗಿಲು, ಮುಂದೆ ಹೋಗಿ ಹಿಂದೆ ಬರೋ ಈ ದೇಶದ ಕತೆ ಇಷ್ಟೇ ಕಣಮ್ಮ. ದೇವರಾಜನ್ ಯಾವ್ದೋ ಒಂದು ಪಿಕ್ಚರ್ ಐತಿ ನೋಡ್ರಿ, ಅಲ್ಲ ಹಂಗ. ರಾಜ ಹಂಸಧ್ವಜ ಏನಂದ? ತಡ ಮಾಡಿ ಬಂದವ್ರನ್ನ ಎಣ್ಣೆ ಕುಪ್ಪರಿಗೆ ಹಾಕಿ ಶಿಕ್ಷೆ ಕೊಟ್ಟು. ಬೆಳಕು ಹರಿತು, ಎಲ್ಲಾರು ಬಂದು ಸೇರಿದ್ರು. ರಾಜ ಬಂದ, ಮಂತ್ರಿಗಂದ, ನಡಿ ಹೋಗೋಣ, ಲೇಟ್ ಆಯ್ತು ಅಂದ. ಮಂತ್ರಿ ಬಂದ್ ಕೈ ಮುಗಿದ, ಸ್ವಾಮಿ ಒಬ್ಬ ಹುಡುಗ ಇನ್ನೂ ಲೇಟ್ ಮಾಡ್ಯಾನ, ಬಂದಿಲ್ಲ. ಅದಕ್ಕೇನು ಅಧ್ಯಕ್ಷ ವಿಚಾರ ಮಾಡ್ತೀವಿ, ನಾವೆಲ್ಲರೂ ಹೋಗೋಣ, ಅವ್ನು ತಗೊಂಡು ಹೋಗಿ. ಮಂತ್ರಿಗಳಕ ಮಂತ್ರಿ ಅಂದ, ಪ್ರಭು ಅವ್ನ ಹಂಗ ಶಿಕ್ಷೆ ಕೊಡಕ್ ಆಗುದಿಲ್ಲ. ನ್ಯಾಯಪ್ಪ, ಯಾರಾದ್ರೂ ಏನು, ಎಲ್ಲರಿಗೂ ಒಂದ ಏಕ ಪ್ರಮಾಣ. ಮಂತ್ರಿ ಅಂತಾನ, ಪ್ರಭು ತಡ ಮಾಡಿ ಬಂದವ ನಿಮ್ಮ ಸುಪುತ್ರ ರಾಜ್ಕುಮಾರ್. ರಾಜ ಏನ್ ಹೇಳ್ಬೇಕು? ರಾಜ್ಕುಮಾರ್ ಆದ್ರ ಅವನಿಗೊಂದು ಬ್ಯಾರೆ ನ್ಯಾಯ ಸಂಹಿತೆ ಮಾಡಕ್ ಸಾಧ್ಯ ಇದೆ? ಹೋಗು, ಕರ್ಕೊಂಡು ಹೋಗಿ ಕುದಿಯೋ ಎಣ್ಣೆ ಕುಪ್ಪರಿಗೆ ಹಾಕು, ಯುದ್ಧ ಮಾಡಿ ವೈರಿಂಗ್ ಸೋರ್ಸೋದಕ್ಕೆ ಹೊತ್ತಾಗ್ತೈತೆ ಅಂತ ಅಖಂಡ ಸೈನ್ಯ ಕರ್ಕೊಂಡು ಹೆತ್ತು ಕುಡಿನ ಕುಪ್ಪರಿಗೆ ಹಾಕಿ ಕುದಿಸ್ತಾನ ಒಬ್ಬ ರಾಜ. ಅಂದ್ರೆ ಇದಕ್ಕಿಂತ ನ್ಯಾಯಕ್ಕೆ ಧರ್ಮಕ್ಕೆ ಏನ್ ಸಾಧ್ಯ? ಹಿಂಗ ನಮ್ಮ ದೇಶ ಬಹಳ ದೊಡ್ಡ ದೇಶ. ಇದು ಧರ್ಮವಂತರ ದೇಶ, ನೀತಿವಂತರ ದೇಶ, ನ್ಯಾಯಕ್ಕೆ ಕಿಮ್ಮತ್ತು ಕೊಟ್ಟವ್ರ ದೇಶ, ಸಂಬಂಧಕ್ಕೆ ಬೆಲೆ ಕೊಟ್ಟವ್ರ ದೇಶ. ಯಾವ ಜನ್ಮದ ಸುಕೃತನೋ ಪುಣ್ಯನೋ ಇಲ್ಲಿ ಹುಟ್ಟಿ ಬಿಟ್ಟಿ. ಈಗ ನಾವು ಏನ್ ಮಾಡ್ಬೇಕು ಅಂದ್ರ, ಹಿಂದ್ ನಮ್ಮ ಹಿರಿಯರು ಹಂಗಿದ್ರು ಹಂಗಿರೋದು ಕಲಿಬೇಕು. ಹಂಗಂತ ನಾನು ಎಲ್ಲಾ ಹಳಿದನ್ ತಲೆಗೆ ಹಾಕೋಬೇಕು ಅಂತಿಲ್ಲ. ಹೊತ್ತು ಹೋದಂಗ ಕೊಡಿ ಹಿಡಿಬೇಕು, ಆದ್ರೆ ಕೊಡಿ ನೆರಳು ತಲೆ ಮ್ಯಾಗ ಬೀಳ್ಬೇಕು. ಅದೊಂದು ಜ್ಞಾನ ತಲೆಯಾಗಿರ್ಬೇಕು. ನಮ್ಮ ಹಿರಿಯರು ಯಾವ್ದಕ್ಕೆ ಬೆಲೆ ಕೊಟ್ಟಿದ್ರು, ಯಾವ್ದನ್ನ ಉಳಿಸ್ಕೋಬೇಕಂತ ಪರಿಶ್ರಮ ಹಾಕ್ತಿದ್ರಲ್ಲ, ಅದಕ್ಕೆ ನಾವೆಲ್ಲರೂ ದುಡಿಬೇಕು. ಇದು ಅಂಥದ್ದು ಒಂದು ಕ್ಷೇತ್ರ, ಇದು ಧರ್ಮ ಕ್ಷೇತ್ರ. ಇದು ಇವತ್ತ ನಮ್ಮ ಪ್ರತಿಷ್ಠೆಯಿಂದ ಸ್ವಲ್ಪ ಮಲಿನ ಆಗ್ತಾ ಇದೆ. ಯಾಕ? ನಾವು ಶಾಣೆ ಆಗಿವಲ್ಲ, ನಾವು ಪ್ರಶ್ನೆ ಮಾಡ್ತಾ ಇದೀವಲ್ಲ. ಏನ್ ಪ್ರಶ್ನೆ ಮಾಡಬೇಕು, ಯಾರನ್ನ ಪ್ರಶ್ನೆ ಮಾಡ್ಬೇಕು ಗೊತ್ತಿಲ್ಲ ನಮ್ಗ. ಖರೆ ಪ್ರಶ್ನೆ ಮಾಡೋದು ಗೊತ್ತಾಗ್ಯದ. ಇದೊಂದು ದಾರ್ಷ್ಟ್ಯ, ಇದೊಂದು ಅನಗತ್ಯ ಬೆಳವಣಿಗೆ. ಹಿಂಗ ಆಗ್ಲಾರದ ಹಿಂದಿನ ನಮ್ಮ ಹಿರಿಯರು, ಗುರುಗಳು, ಸಂತರು, ಮಹಾತ್ಮರು, ರಾಜರು, ಮಹಾರಾಜರು, ಸಾಮಾನ್ಯ ಜನರು ಮಾಡಿರುವಂತಹ ತ್ಯಾಗ, ಬಲಿದಾನಕ್ಕ ಅಪಮಾನ, ಅಪಚಾರ ಆಗಲಾರದ ಹಾಗೆ ನಾವು ನೀವು ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆದು ದೇಶವನ್ನ, ರಾಷ್ಟ್ರವನ್ನ, ನಾಡನ್ನ ಉಳಿಸೋಣ ಅನ್ನೋ ಮಾತನ್ನ ಹೇಳ್ತಾ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರ ನಮ್ಮ ಆಸ್ತಿ, ಅದನ್ನು ನಾವೆಲ್ಲ ಜೋಪಾನ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಮಕ್ಕಳು, ತರುಣರು ಹೆತ್ತವರನ್ನ ಖುಷಿಯಾಗಿ ಇಡೋದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಮಕ್ಕಳು, ತರುಣರು ಹೆತ್ತವರನ್ನ ಖುಷಿಯಾಗಿಡೋದಕ್ಕಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ, ಇದಕ್ಕಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ ಅಂತನ ತೈತ್ತರೀಯ ಉಪನಿಷತ್ತಿನೊಳಗಡೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ಯಾರ. ಯಾವ ಮನ್ಯಾಗ ಅವ್ವ ಮಕ್ಕಳ ಸಲುವಾಗಿ ಅವ್ರು ಮಾಡೋ ಕೆಲಸದಿಂದ ಕಣ್ಣೀರ್ ಹಾಕ್ತಾಳೋ, ಯಾವ ಮನ್ಯಾಗ ಅಪ್ಪ ಮಕ್ಕಳ ಸಲುವಾಗಿ ತಲೆ ತಗ್ಗಿಸ್ತಾನೋ, ಆ ಮನಿಗಿಂತ ಅನಿಷ್ಟ ಜಾಗ ಜಗತ್ನ್ಯಾಗ ಮತ್ತೊಂದಿಲ್ಲ.
ಯಾವ ಮನ್ಯಾಗ ಅವ್ವ ಅಪ್ಪ ನಕ್ಕೋತ ಆಶೀರ್ವಾದ ಮಾಡ್ಕೋತಿರ್ತಾರೋ ಆ ಮನೆಗಿಂತ ಪವಿತ್ರವಾದ ಜಾಗ ಮತ್ತೊಂದು ಜಗತ್ತಿನಾಗ ಇಲ್ಲ. ಅಂಥ ಜಾಗ ನಮ್ಮೆಲ್ಲರದು ಆಗಲಿ, ಅಂಥ ಆಶೀರ್ವಾದ ಪೂಜ್ಯಪಾದ ಗುರುಗಳಿಂದ ಸಿಗಲಿ ಅಂತ ಆಶಿಸಿ, ಪೂಜ್ಯ ಗುರುಗಳು ಅವ್ರದೊಂದು ಬಹಳ ಕರ್ತೃತ್ವ ಶಕ್ತಿ, ಅವ್ರದ್ದು ಏನು ಸಂಘಟನಾ ಶಕ್ತಿ, ಕರ್ತೃತ್ವ ಶಕ್ತಿ, ವಿಷನ್, ದೂರದೃಷ್ಟಿ ಅಂತ ಕರೀತಾರೆ. ಸಣ್ಣ ವಯಸ್ಸು, ಅದ್ರ ಬಹಳ ದೊಡ್ಡ ಜ್ಞಾನ, ದೊಡ್ಡ ಕೆಲಸ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಬಿರುಗಾಳಿ ಹಂಗ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅವ್ರದ್ದು ನೇರವಾಗಿ ಭಕ್ತರ ಹೃದಯಕ್ಕೆ ಇಳಿದು ಪರಿವರ್ತನೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಚಲೋ ಅನ್ಸತ್ತಿಲ್ಲ? ಹೊಡಿಲ್ಲ ಚಪ್ಪಾಳೆ. ಕಳಕಳಿ ಎಷ್ಟಿದೆ ಅವರಿಗೆ, ಹಿಂಗಾಗ್ಬೇಕು. ಇಲ್ಲೆಲ್ಲ ನೀವು ಆರತಿ ಹಚ್ಚಿ ಇಟ್ಟಿದ್ದೀರಲ್ಲ, ಆರತಿ ಇನ್ನೊಂದು 10-20 ನಿಮಿಷಕ್ಕೆ ಆ ಆರತಿ ಆರ್ಬಹುದು. ಆದ್ರೆ ಅಜ್ಜವರೇನು ಒಂದ್ ತಿಂಗಳು ನಿಮ್ಮ ಹೃದಯದೊಳಗೆ ಪ್ರೀತಿ ದೀಪ ಹಚ್ಚಾರಲ್ಲ, ಅಕ್ಷರಶಃ ನಾವೆಲ್ಲ ಇರೋ ಮಟ್ಟ ಆರೋದಿಲ್ಲ. ಅಂಥ ಗುರುಗಳಿಗೆ ಭಗವಂತ ಒಳ್ಳೆಯ ಆರೋಗ್ಯವನ್ನ, ಆಯುಷ್ಯವನ್ನ ದಯಪಾಲಿಸಲಿ. ಅವರ ಕೃಪೆ ಸದಾ ನಮ್ಮ ಮೇಲಿರಲಿ. ನಮಸ್ಕಾರ.